ನವಜಾತ ಶಿಶುವಿನ ಪ್ರಾಣವನ್ನ ಉಳಿಸೋಕೆ ಆಂಬ್ಯುಲೆನ್ಸ್ ಚಾಲಕ ಕೇವಲ 1 ಗಂಟೆಯಲ್ಲಿ ಬರೋಬ್ಬರಿ 120 ಕಿಲೋಮೀಟರ್ ಅನ್ನ ಕೇವಲ 1 ಗಂಟೆಯಲ್ಲಿ ಕ್ರಮಿಸಿದ್ದಾನೆ. ಹಾಗಾದ್ರೆ ನಿಜಕ್ಕೂ ಆ ಮಗುವಿಗೆ ಏನಾಗಿತ್ತು? ಆ ಕುರಿತಂತ ವರದಿ ನಿಮ್ಮ ಮುಂದೆ. ಇವತ್ತು ಬೆಳಗ್ಗೆ ಜನನ ಪಡೆದಿರತಕ್ಕಂಥ ನವಜಾತ ಶಿಶುವಿಗೆ ಕರುಳು ಸಂಬಂಧಿತ ಏನು ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಕೇವಲ ಒಂದೇ 1 ಗಂಟೆಯಲ್ಲಿ ಕೊಪ್ಪಳದ ಕುಕನೂರಿನಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಒಂದೇ ಗಂಟೆಯಲ್ಲಿ ಬರೋಬ್ಬರಿ 120 ಕಿಲೋಮೀಟರ್ ಎಸ್ಕಾಟ್ ಅಂದರೆ ಆಂಬ್ಯುಲೆನ್ಸ್ಗಳ ಮೂಲಕ ಎಸ್ಕಾಟನ್ನು ಮಾಡೋ ಮೂಲಕ ಈ ನವಜಾತ ಶಿಶುವನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ತಂದು ದಾಖಲು ಮಾಡುವಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ದಾಖಲೆಯನ್ನು ಆಂಬ್ಯುಲೆನ್ಸ್ನ ಚಾಲಕರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ದಾಖಲೆಯನ್ನು ಮಾಡೋದ್ರ ಜೊತೆಗೆ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಜೊತೆಗೆ ಆ ನವಜಾತ ಶಿಶುವಿನ ತಾತ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಎಷ್ಟು ಗಂಟೆಗೆ ಹೆರಿಗೆ ಆಗಿತ್ತು ಅಜ್ಜರ? ಎಲ್ಲಿಂದ ಎಲ್ಲಿವರೆಗೂ ಪಾಪನ್ನು ಕರ್ಕೊಂಡ್ಬಂದಿರಿ? ನಾವು ಬೋದಂಬಲಿದ್ದ ಸೀದಾ ಕುಕ್ನೂರಿಗೆ ಬಂದ್ವಿ ಸರ್. 10:30 ಗಂಟೆಗೆ ಕುಕ್ನೂರಿಗೆ ಬಂದ್ವಿ. 12 ಗಂಟೆ 10 ಡೆಲಿವರಿ ಆಯ್ತು ರೀ. ಅವ್ರು 10 ನಿಮಿಷನಾಗಿಲ್ಲ ಕೊಪ್ಪಳಕ್ಕೆ ಹೋಗ್ರಿ, ನಮ್ಮಲ್ಲಿ ಮೆಡಿಸಿನ್ ಇಲ್ಲಿ ಪಾಪನ ಜೋಪಾನ ಮಾಡೋಕೆ ಕೊಪ್ಪಳಕ್ಕೆ ಹೋಗ್ರಿ ಅಂತಂದು ಅವ್ರು ಬರ್ಕೊಟ್ರಿ. ಅಲ್ಲಿದ್ದ ಆಂಬುಲೆನ್ಸ್ನೇ ಕೊಪ್ಪಳಕ್ಕೆ ಬಂದ್ವಿ ರೀ. ಕೊಪ್ಪಳದಾಗ ಅವರ ತಮ್ಮ ಪ್ರಯತ್ನಕಾರ ಮಾಡಿದ್ರಿ. 6:30 7 ಗಂಟೆ ತನಕ ಪ್ರಯತ್ನ ಮಾಡಿದ್ರಿ. ಅದು ಎಲ್ಲರೇ ಇದಕ್ಕಿಂತ ಹೆಚ್ಚಿಗೆ ನೀವು ಇದಕ್ಕೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿ ಕಿಮ್ಸಿಗೆ ಹೋಗ್ರಿ, ನಿಮ್ಮ ಸಹಕಾರ ಮಾಡಿಕೊಡ್ದು ಅಂತಂದು ನಮ್ಮ ಮಗ ಏನು ಹೇಳಿದ್ರಿ. ಏನಾಗಿತ್ತು ರೀ ಮಗುವಿಗೆ? ಏನಾಗಿತ್ತು ಡೆಲಿವರಿ ಆದ ತಕ್ಷಣ? ಏನಾಗಿತ್ತು ಮಗುವಿಗೆ? ಈ ಕಳ್ಳ ಕಿತ್ಕೊಂಡ್ಬಂದ ಹೊರಗೆ ಬಂದೇವು ನೋಡ್ರಿ. ಕಳ್ಳೆನು ಅಲ್ಲಿದ್ದ ಸೀದಾ ಕೊಪ್ಪಳಕ್ಕೆ ಬಂದು ಕೊಪ್ಪಳದ ಇಲ್ಲಿ ಕಿಮ್ಸಿ ಬಂದ ನೋಡ್ರಿ, ಕರ್ಕೊಂಬಂದಿವ್ರಿ. ಹೆಂಗೈತಿ ಮಗುವಿನ ಸ್ಥಿತಿ? ಹೆಂಗೈತಿ ಕಂಡೀಷನ್? ಯಾವ ರೀತಿ ಐತಿ ಮಗುವಿನ? ಈಗ ಚೆನ್ನಾಗಿದೆ ರೀ. ನಾವು ಸುಣ್ಣಕ್ಕೆ ಡೆಲಿವರಿ ಆದಾಗ ಅಷ್ಟೇ ಐತಿ, ಈಗಾದ್ರೂ ಅಷ್ಟೇ ಐತಿ. ಆಪರೇಷನ್ ಮಾಡ್ತು ಅಂತ ಹೇಳಿರಿ. ಮಾಡ್ತಾರೆ, ಕೊಡ್ತಾರೆ. ಇನ್ನೊಂದು ತಾಸಿನಲ್ಲಿ ಆಪರೇಷನ್ ಮಾಡ್ತು ಅಂತ ಹೇಳ್ಯಾರ. ಇದಿಷ್ಟು ನವಜಾತ ಶಿಶು ಅಂದರೆ ನವಜಾತ ಮಗುವಿನ ಅಜ್ಜನ ಮಾತು. ಅದೇ ರೀತಿ ಒಂದು ಕಡೆ ತುರ್ತು ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಕೊಪ್ಪಳದ ಕುಕ್ನೂರಿಂದ ಬರೋಬ್ಬರಿ 120 ಕಿಲೋಮೀಟರ್ಗಳ ಒಂದು ಕ್ರಮಿಸುವುದರ ಜೊತೆಗೆ ಕೇವಲ ಒಂದೇ 1 ಗಂಟೆಯಲ್ಲಿ ಅಲ್ಲಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಈ ಮಗುವನ್ನು ತಂದು ದಾಖಲು ಮಾಡಿದ್ದೇವೆ. ಒಂದು ರೀತಿ ಈ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈ ನವಜಾತ ಶಿಶುವಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ. ನವಜಾತ ಶಿಶುವಿನ ಪ್ರಾಣವನ್ನ ಉಳಿಸೋಕೆ ಆಂಬ್ಯುಲೆನ್ಸ್ ಚಾಲಕ ಕೇವಲ 1 ಗಂಟೆಯಲ್ಲಿ ಬರೋಬ್ಬರಿ 120 ಕಿಲೋಮೀಟರ್ ಅನ್ನ ಕೇವಲ 1 ಗಂಟೆಯಲ್ಲಿ ಕ್ರಮಿಸಿದ್ದಾನೆ. ಹಾಗಾದ್ರೆ ನಿಜಕ್ಕೂ ಆ ಮಗುವಿಗೆ ಏನಾಗಿತ್ತು? ಆ ಕುರಿತಂತ ವರದಿ ನಿಮ್ಮ ಮುಂದೆ. ಇವತ್ತು ಬೆಳಗ್ಗೆ ಜನನ ಪಡೆದಿರತಕ್ಕಂಥ ನವಜಾತ ಶಿಶುವಿಗೆ ಕರುಳು ಸಂಬಂಧಿತ ಏನು ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಕೇವಲ ಒಂದೇ 1 ಗಂಟೆಯಲ್ಲಿ ಕೊಪ್ಪಳದ ಕುಕನೂರಿನಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಒಂದೇ ಗಂಟೆಯಲ್ಲಿ ಬರೋಬ್ಬರಿ 120 ಕಿಲೋಮೀಟರ್ ಎಸ್ಕಾಟ್ ಅಂದರೆ ಆಂಬ್ಯುಲೆನ್ಸ್ಗಳ ಮೂಲಕ ಎಸ್ಕಾಟನ್ನು ಮಾಡೋ ಮೂಲಕ ಈ ನವಜಾತ ಶಿಶುವನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ತಂದು ದಾಖಲು ಮಾಡುವಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ದಾಖಲೆಯನ್ನು ಆಂಬ್ಯುಲೆನ್ಸ್ನ ಚಾಲಕರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ದಾಖಲೆಯನ್ನು ಮಾಡೋದ್ರ ಜೊತೆಗೆ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಜೊತೆಗೆ ಆ ನವಜಾತ ಶಿಶುವಿನ ತಾತ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಎಷ್ಟು ಗಂಟೆಗೆ ಹೆರಿಗೆ ಆಗಿತ್ತು ಅಜ್ಜರ? ಎಲ್ಲಿಂದ ಎಲ್ಲಿವರೆಗೂ ಪಾಪನ್ನು ಕರ್ಕೊಂಡ್ಬಂದಿರಿ? ನಾವು ಬೋದಂಬಲಿದ್ದ ಸೀದಾ ಕುಕ್ನೂರಿಗೆ ಬಂದ್ವಿ ಸರ್. 10:30 ಗಂಟೆಗೆ ಕುಕ್ನೂರಿಗೆ ಬಂದ್ವಿ. 12 ಗಂಟೆ 10 ಡೆಲಿವರಿ ಆಯ್ತು ರೀ. ಅವ್ರು 10 ನಿಮಿಷನಾಗಿಲ್ಲ ಕೊಪ್ಪಳಕ್ಕೆ ಹೋಗ್ರಿ, ನಮ್ಮಲ್ಲಿ ಮೆಡಿಸಿನ್ ಇಲ್ಲಿ ಪಾಪನ ಜೋಪಾನ ಮಾಡೋಕೆ ಕೊಪ್ಪಳಕ್ಕೆ ಹೋಗ್ರಿ ಅಂತಂದು ಅವ್ರು ಬರ್ಕೊಟ್ರಿ. ಅಲ್ಲಿದ್ದ ಆಂಬುಲೆನ್ಸ್ನೇ ಕೊಪ್ಪಳಕ್ಕೆ ಬಂದ್ವಿ ರೀ. ಕೊಪ್ಪಳದಾಗ ಅವರ ತಮ್ಮ ಪ್ರಯತ್ನಕಾರ ಮಾಡಿದ್ರಿ. 6:30 7 ಗಂಟೆ ತನಕ ಪ್ರಯತ್ನ ಮಾಡಿದ್ರಿ. ಅದು ಎಲ್ಲರೇ ಇದಕ್ಕಿಂತ ಹೆಚ್ಚಿಗೆ ನೀವು ಇದಕ್ಕೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿ ಕಿಮ್ಸಿಗೆ ಹೋಗ್ರಿ, ನಿಮ್ಮ ಸಹಕಾರ ಮಾಡಿಕೊಡ್ದು ಅಂತಂದು ನಮ್ಮ ಮಗ ಏನು ಹೇಳಿದ್ರಿ. ಏನಾಗಿತ್ತು ರೀ ಮಗುವಿಗೆ? ಏನಾಗಿತ್ತು ಡೆಲಿವರಿ ಆದ ತಕ್ಷಣ? ಏನಾಗಿತ್ತು ಮಗುವಿಗೆ? ಈ ಕಳ್ಳ ಕಿತ್ಕೊಂಡ್ಬಂದ ಹೊರಗೆ ಬಂದೇವು ನೋಡ್ರಿ. ಕಳ್ಳೆನು ಅಲ್ಲಿದ್ದ ಸೀದಾ ಕೊಪ್ಪಳಕ್ಕೆ ಬಂದು ಕೊಪ್ಪಳದ ಇಲ್ಲಿ ಕಿಮ್ಸಿ ಬಂದ ನೋಡ್ರಿ, ಕರ್ಕೊಂಬಂದಿವ್ರಿ. ಹೆಂಗೈತಿ ಮಗುವಿನ ಸ್ಥಿತಿ? ಹೆಂಗೈತಿ ಕಂಡೀಷನ್? ಯಾವ ರೀತಿ ಐತಿ ಮಗುವಿನ? ಈಗ ಚೆನ್ನಾಗಿದೆ ರೀ. ನಾವು ಸುಣ್ಣಕ್ಕೆ ಡೆಲಿವರಿ ಆದಾಗ ಅಷ್ಟೇ ಐತಿ, ಈಗಾದ್ರೂ ಅಷ್ಟೇ ಐತಿ. ಆಪರೇಷನ್ ಮಾಡ್ತು ಅಂತ ಹೇಳಿರಿ. ಮಾಡ್ತಾರೆ, ಕೊಡ್ತಾರೆ. ಇನ್ನೊಂದು ತಾಸಿನಲ್ಲಿ ಆಪರೇಷನ್ ಮಾಡ್ತು ಅಂತ ಹೇಳ್ಯಾರ. ಇದಿಷ್ಟು ನವಜಾತ ಶಿಶು ಅಂದರೆ ನವಜಾತ ಮಗುವಿನ
ಅಜ್ಜನ ಮಾತು. ಅದೇ ರೀತಿ ಒಂದು ಕಡೆ ತುರ್ತು ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಕೊಪ್ಪಳದ ಕುಕ್ನೂರಿಂದ ಬರೋಬ್ಬರಿ 120 ಕಿಲೋಮೀಟರ್ಗಳ ಒಂದು ಕ್ರಮಿಸುವುದರ ಜೊತೆಗೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಅಲ್ಲಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಈ ಮಗುವನ್ನು ತಂದು ದಾಖಲು ಮಾಡಿದ್ದೇವೆ. ಒಂದು ರೀತಿ ಈ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈ ನವಜಾತ ಶಿಶುವಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ. ನವಜಾತ ಶಿಶುವಿನ ಪ್ರಾಣವನ್ನ ಉಳಿಸೋಕೆ ಆಂಬ್ಯುಲೆನ್ಸ್ ಚಾಲಕ ಕೇವಲ 1 ಗಂಟೆಯಲ್ಲಿ ಬರೋಬ್ಬರಿ 120 ಕಿಲೋಮೀಟರ್ ಅನ್ನ ಕೇವಲ 1 ಗಂಟೆಯಲ್ಲಿ ಕ್ರಮಿಸಿದ್ದಾನೆ. ಹಾಗಾದ್ರೆ ನಿಜಕ್ಕೂ ಆ ಮಗುವಿಗೆ ಏನಾಗಿತ್ತು? ಆ ಕುರಿತಂತ ವರದಿ ನಿಮ್ಮ ಮುಂದೆ. ಇವತ್ತು ಬೆಳಗ್ಗೆ ಜನನ ಪಡೆದಿರ್ತಕ್ಕಂಥ ನವಜಾತ ಶಿಶುವಿಗೆ ಕರುಳು ಸಂಬಂಧಿತ ಏನು ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಕೊಪ್ಪಳದ ಕುಕ್ನೂರಿನಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಒಂದೇ ಗಂಟೆಯಲ್ಲಿ ಬರೋಬ್ಬರಿ 120 ಕಿಲೋಮೀಟರ್ ಎಸ್ಕಾಟ್ ಅಂದರೆ ಆಂಬ್ಯುಲೆನ್ಸ್ಗಳ ಮೂಲಕ ಎಸ್ಕಾಟನ್ನು ಮಾಡೋ ಮೂಲಕ ಈ ನವಜಾತ ಶಿಶುವನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ತಂದು ದಾಖಲು ಮಾಡುವಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ದಾಖಲೆಯನ್ನು ಆಂಬ್ಯುಲೆನ್ಸ್ನ ಚಾಲಕರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ದಾಖಲೆಯನ್ನು ಮಾಡೋದ್ರ ಜೊತೆಗೆ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಜೊತೆಗೆ ಆ ನವಜಾತ ಶಿಶುವಿನ ತಾತ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಎಷ್ಟು ಗಂಟೆಗೆ ಹೆರಿಗೆ ಆಗಿತ್ತು ಅಜ್ಜರ? ಎಲ್ಲಿಂದ ಎಲ್ಲಿವರೆಗೂ ಪಾಪನ್ನು ಕರ್ಕೊಂಬಂದಿರಿ? ನಾವು ಬೋದಂಪಲ್ಲಿದ್ದ ಸೀದಾ ಕುಕ್ನೂರಿಗೆ ಬಂದ್ವಿ ಸರ್. 10:30 ಗಂಟೆಗೆ ಕುಕ್ನೂರಿಗೆ ಬಂದ್ವಿ. 12 ಗಂಟೆ 11:10 ಡೆಲಿವರಿ ಆಯ್ತು ರೀ. ಅವ್ರು 10 ನಿಮಿಷನಾಗಿಲ್ಲ ಕೊಪ್ಪಳಕ್ಕೆ ಹೋಗ್ರಿ, ನಮ್ಮಲ್ಲಿ ಮೆಡಿಸಿನ್ ಇಲ್ಲಿ ಪಾಪನ ಜೋಪಾನ ಮಾಡೋಕೆ ಕೊಪ್ಪಳಕ್ಕೆ ಹೋಗ್ರಿ ಅಂತಂದು ಅವ್ರು ಬರ್ಕೊಟ್ರಿ. ಅಲ್ಲಿದ್ದ ಆಂಬುಲೆನ್ಸ್ನಾಗ ಕೊಪ್ಪಳಕ್ಕೆ ಬಂದ್ವಿ ರೀ. ಕೊಪ್ಪಳದಾಗ ಅವರ ತಮ್ಮ ಪ್ರಯತ್ನಕಾರ ಮಾಡಿದ್ರಿ. 6:30 7 ಗಂಟೆ ತನಕ ಪ್ರಯತ್ನ ಮಾಡಿದ್ರಿ. ಅದು ಎಲ್ಲರೇ ಇದಕ್ಕಿಂತ ಹೆಚ್ಚಿಗೆ ನೀವು ಇದಕ್ಕೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿ ಕಿಮ್ಸಿಗೆ ಹೋಗ್ರಿ, ನಿಮ್ಮ ಸಹಕಾರ ಮಾಡಿಕೊಡ್ದು ಅಂತಂದು ನಮ್ಮ ಮಗ ಏನು ಹೇಳಿದ್ರಿ. ಏನಾಗಿತ್ತು ರೀ ಮಗುವಿಗೆ? ಏನಾಗಿತ್ತು ಡೆಲಿವರಿ ಆದ ತಕ್ಷಣ? ಏನಾಗಿತ್ತು ಮಗುವಿಗೆ? ಈ ಕಳ್ಳ ಕಿತ್ಕೊಂಡ್ಬಂದ ಹೊರಗೆ ಬಂದೇವು ನೋಡ್ರಿ. ಕಳ್ಳೆನು ಅಲ್ಲಿದ್ದ ಸೀದಾ ಕೊಪ್ಪಳಕ್ಕೆ ಬಂದು ಕೊಪ್ಪಳದ ಇಲ್ಲಿ ಕಿಮ್ಸಿಗೆ ಬಂದ ನೋಡ್ರಿ, ಕರ್ಕೊಂಬಂದಿವ್ರಿ. ಹೆಂಗೈತಿ ಮಗುವಿನ ಸ್ಥಿತಿ? ಹೆಂಗೈತಿ ಕಂಡೀಷನ್? ಯಾವ ರೀತಿ ಐತಿ ಮಗುವಿನ? ಈಗ ಚೆನ್ನಾಗಿದೆ ರೀ. ನಾವು ಸುಣ್ಣಕ್ಕೆ ಡೆಲಿವರಿ ಆದಾಗ ಅಷ್ಟೇ ಐತಿ, ಈಗಾದ್ರೂ ಅಷ್ಟೇ ಐತಿ. ಆಪರೇಷನ್ ಮಾಡ್ತು ಅಂತ ಹೇಳಿರಿ. ಮಾಡ್ತಾರೆ, ಕೊಡ್ತಾರೆ. ಇನ್ನೊಂದು ತಾಸಿನಲ್ಲಿ ಆಪರೇಷನ್ ಮಾಡ್ತು ಅಂತ ಹೇಳ್ಯಾರ. ಇದಿಷ್ಟು ನವಜಾತ ಶಿಶು ಅಂದರೆ ನವಜಾತ ಮಗುವಿನ ಅಜ್ಜನ ಮಾತು. ಅದೇ ರೀತಿ ಒಂದು ಕಡೆ ತುರ್ತು ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಕೊಪ್ಪಳದ ಕುಕ್ನೂರಿಂದ ಬರೋಬ್ಬರಿ 120 ಕಿಲೋಮೀಟರ್ಗಳ ಒಂದು ಕ್ರಮಿಸುವುದರ ಜೊತೆಗೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಅಲ್ಲಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಈ ಮಗುವನ್ನು ತಂದು ದಾಖಲು ಮಾಡಿದ್ದೇವೆ. ಒಂದು ರೀತಿ ಈ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈ ನವಜಾತ ಶಿಶುವಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ.